ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲು, ಸ್ಕ್ರೋಲ್ ಮಾಡಬೇಡ. ಇವತ್ತು ರಾತ್ರಿ ಸಾಯಿ ನಿನಗೆ ಒಂದು ಮಾತು ಹೇಳುತ್ತಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಹತ್ತಿರದಲ್ಲಿದೆ. ನೀನು ಈಗ ಎಷ್ಟು ಕಷ್ಟದಲ್ಲಿದ್ದರೂ ಈ ಮಾತು ಕೇಳಿದ ನಂತರ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀನು ಈಗ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದೀಯಾ? ನನಗೆ ಏನು ಸಾಧ್ಯವಾಗುವುದಿಲ್ಲ ಎಂದು ಯೋಚಿಸುತ್ತಿದ್ದೀಯಾ? ಆದರೆ ಒಂದು ಮಾತು ಕೇಳು, ದೊಡ್ಡ ದೊಡ್ಡ ಯಶಸ್ಸುಗಳು ಎಂದಿಗೂ ಸುಲಭವಾಗಿ ಬರುವುದಿಲ್ಲ. ನೀನು ಈಗ ಅನುಭವಿಸುತ್ತಿರುವ ಕಷ್ಟವೇ ನಿನ್ನ ಭವಿಷ್ಯದ ಬೆಳಕು ಆಗಲಿದೆ. ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿನ್ನ ಮನಸ್ಸು ಸಂಪೂರ್ಣ ಬದಲಾಗುತ್ತದೆ. ನಿನ್ನ ಒಳಗಿನ ಭಯ ದೂರವಾಗುತ್ತದೆ ಮತ್ತು ಹೊಸ ಆಶೆ ಹುಟ್ಟುತ್ತದೆ. ಇದು ಸಾಯಿಬಾಬಾ ಅವರ ಜೀವನ ಸಂದೇಶ. ಶಿರಡಿ ಸಾಯಿಬಾಬಾ ಹೇಳಿದ ಒಂದು ಸತ್ಯ: ಶ್ರದ್ಧೆ ಮತ್ತು ಸಬೂರಿ, ನಂಬಿಕೆ ಮತ್ತು ಸಹನೆ ಇದ್ದರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ನೀನು ಏನೇ ಕಷ್ಟದಲ್ಲಿದ್ದರೂ ಅದು ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಜೀವನದ ಕಷ್ಟಗಳು ಒಬ್ಬ ಯುವಕನ ಕತೆ. ಅವನು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ಅವನ ಕನಸು ದೊಡ್ಡದು, ಆದರೆ ಅವನ ಬಳಿ ಹಣ ಇರಲಿಲ್ಲ, ಅವಕಾಶ ಇರಲಿಲ್ಲ. ಅವನು ದಿನಾಲೂ ಕೇಳುತ್ತಿದ್ದ, ನಿನಗೆ ಇದು ಸಾಧ್ಯವಿಲ್ಲ, ನೀನು ದೊಡ್ಡವನಾಗಲು ಆಗುವುದಿಲ್ಲ. ಅವನು ತುಂಬ ಬಾರಿ ಅಳುತ್ತಿದ್ದ, ರಾತ್ರಿ ನಿದ್ದೆ ಇಲ್ಲದೆ ಯೋಚಿಸುತ್ತಿದ್ದ. ಆದರೆ ಒಂದು ದಿನ ಅವನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ. ಅಲ್ಲಿ ಅವನು ಕಣ್ಣೀರು ಹಾಕಿ ಕೇಳಿದ, ನಾನು ಏನು ಮಾಡಲಿ ಬಾಬಾ? ನನ್ನ ಜೀವನ ಏಕೆ ಹೀಗೆ ಇದೆ? ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಶಾಂತಿ ಬಂದಿತು. ಒಂದು ಒಳಗಿನ ಧ್ವನಿ ಹೇಳಿತು, ನಿಲ್ಲಬೇಡ, ಮುಂದುವರಿಸು. ಸಾಯಿಬಾಬಾ ಹೇಳುತ್ತಾರೆ, ನೀನು ಮಾಡುವ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅವನು ಅಂದಿನಿಂದ ಬದಲಾದನು. ದಿನಾಲೂ ಕೆಲಸ ಮಾಡಿದ, ಕಲಿಯುವುದನ್ನು ನಿಲ್ಲಿಸಲಿಲ್ಲ. ಸೋತರು ಮತ್ತೆ ಪ್ರಯತ್ನಿಸಿದ. ಜನರು ನಕ್ಕರು, ಆದರೆ ಅವನು ನಂಬಿದ. ನಿನ್ನ ಸಮಯ ಬರುತ್ತದೆ. ಯಶಸ್ಸಿನ ಕಡೆಗೆ ಹೋರಾಟ. ಕಾಲ ಕಳೆದಂತೆ ಅವನು ನಿಧಾನವಾಗಿ ಬೆಳೆಯಲು ಆರಂಭಿಸಿದ. ಒಂದು ಸಣ್ಣ ಅವಕಾಶ ಸಿಕ್ಕಿತು. ಅದನ್ನು ಅವನು ಸಂಪೂರ್ಣ ಪ್ರಯತ್ನದಿಂದ ಬಳಸಿಕೊಂಡ. ಮತ್ತೆ ಮತ್ತೆ ಪ್ರಯತ್ನ, ಮತ್ತೆ ಮತ್ತೆ ಹೋರಾಟ. ಮತ್ತು ಒಂದು ದಿನ ಅವನ ಜೀವನ ಸಂಪೂರ್ಣ ಬದಲಾಯಿತು. ಅವನು ಈಗ ಯಶಸ್ವಿ ವ್ಯಕ್ತಿ. ಅವನನ್ನು ಹಾಳು ಮಾಡಲು ನೋಡಿದ ಜನರು ಈಗ ಅವನನ್ನು ಗೌರವಿಸುತ್ತಿದ್ದರು. ಜೀವನ ಪಾಠ. ಸಾಯಿಬಾಬಾ ಹೇಳುತ್ತಾರೆ, ಯಾರು ನಂಬಿಕೆ ಕಳೆದುಕೊಳ್ಳುವುದಿಲ್ಲವೋ ಅವರ ಜೀವನದಲ್ಲಿ ಅಂಧಕಾರ ಉಳಿಯುವುದಿಲ್ಲ. ನಿನ್ನ ಜೀವನದಲ್ಲೂ ಇವತ್ತು ಕಷ್ಟ ಇರಬಹುದು, ಆದರೆ ಅದು ನಿನ್ನ ಕಥೆಯ ಅಂತ್ಯ ಅಲ್ಲ, ಅದು ಹೊಸ ಆರಂಭ. ನಿನ್ನ ಜೀವನಕ್ಕೆ ಅನ್ವಯಿಸುವ ಸಂದೇಶ ನೀನು ಈಗ ಕೇಳುತ್ತಿದ್ದೀಯಾ ಎಂದರೆ ಇದು ನಿನಗೆ ಒಂದು ಸಂದೇಶ. ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ. ನಿನ್ನ ಕಷ್ಟ ಶಾಶ್ವತವಲ್ಲ. ನಿನ್ನ ಕನಸು ನಿಜವಾಗಬಹುದು. ನೀನು ಮಾಡಬೇಕಾದ್ದು ಒಂದೇ: ಪ್ರತಿದಿನ ಪ್ರಯತ್ನ ಮುಂದುವರಿಸು. ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನ ಮೇಲೆ ನಿನ್ನ ವಿಶ್ವಾಸ ಇಟ್ಟಿಕೋ. ಸಾಯಿಬಾಬಾ ಆಶೀರ್ವಾದ. ಸಾಯಿಬಾಬಾ ಎಂದಿಗೂ ಹೇಳುತ್ತಾರೆ, ನಾನು ನನ್ನ ಭಕ್ತರನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಅವನು ನಿನ್ನನ್ನು ಸರಿಯಾದ ದಾರಿಗೆ ತರುತ್ತಾನೆ. ಇಂದು ನೀನು ಈ ವಿಡಿಯೋ ನೋಡಿದ ನಂತರ ಒಂದು ನಿರ್ಧಾರ ತೆಗೆದುಕೊಳ್ಳು. ನಾನು ಸೋಲುವುದಿಲ್ಲ, ನಾನು ಪ್ರಯತ್ನ ನಿಲ್ಲಿಸುವುದಿಲ್ಲ, ನಾನು ನನ್ನ ಕನಸನ್ನು ಸಾಧಿಸುತ್ತೇನೆ. ನಿನ್ನ ಜೀವನ ಬದಲಾಗುವುದು. ಅದು ಒಂದು ದಿನ ಅಲ್ಲ, ನಿಧಾನವಾಗಿ ಆದರೆ ಖಂಡಿತವಾಗಿ ಬದಲಾಗುತ್ತದೆ. ಇಂದು ಈ ಕ್ಷಣದಿಂದಲೇ ನಿನ್ನ ಮನಸ್ಸಿನಲ್ಲಿ ಒಂದು ಮಾತು ಇಟ್ಟಿಕೋ: ನನ್ನ ಯಶಸ್ಸು ಈಗಲೇ ಪ್ರಾರಂಭವಾಗಿದೆ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಯಾರಿಗಾದರೂ ಈ ಮಾತು ಬೇಕಾದರೆ ಶೇರ್ ಮಾಡು. ಇಂತಹ ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿನ್ನೊಳಗಿನ ಶಕ್ತಿ. ನೀನು ಅಂದುಕೊಂಡಿದ್ದೀಯಾ ನನ್ನ ಜೀವನದಲ್ಲಿ ಏನೂ ಆಗುವುದಿಲ್ಲ ಎಂದು? ಆದರೆ ಸತ್ಯ ಏನು ಗೊತ್ತಾ? ನಿನ್ನೊಳಗೆ ಈಗಲೇ ಒಂದು ದೊಡ್ಡ ಶಕ್ತಿ ಇದೆ. ಅದು ಇನ್ನೂ ನಿದ್ರಿಸುತ್ತದೆ ಅಷ್ಟೇ. ಸಾಯಿಬಾಬಾ ಹೇಳುತ್ತಾರೆ, ಮಾನವನ ಮನಸ್ಸೇ ಅವನ ಭವಿಷ್ಯವನ್ನು ನಿರ್ಮಿಸುತ್ತದೆ. ನೀನು ನಂಬಿದರೆ ನೀನು ಏನಾದರೂ ಆಗಬಹುದು. ನೀನು ಅನುಮಾನ ಮಾಡಿದರೆ ಎಲ್ಲವೂ ನಿಲ್ಲುತ್ತದೆ. ಸೋಲಿನ ದಿನಗಳು, ಆದರೆ ನಿಜವಾದ ಪಾಠ ಜೀವನದಲ್ಲಿ ಒಂದು ಸಮಯ ಬರುತ್ತದೆ. ಯಾರೂ ಸಹಾಯ ಮಾಡುವುದಿಲ್ಲ. ಸ್ನೇಹಿತರು ದೂರವಾಗುತ್ತಾರೆ. ಕುಟುಂಬಕ್ಕೂ ಒತ್ತಡ ಇರುತ್ತದೆ. ಕನಸುಗಳು ದೂರವಾಗುತ್ತವೆ. ಅನಿಸುತ್ತದೆ ಆ ದಿನ ನೀನು ಒಬ್ಬನೇ ಇದ್ದೀಯಾ ಎಂದು ಅನಿಸುತ್ತದೆ. ನೀನು ಒಬ್ಬಳೇ ಇದ್ದೀಯಾ ಎಂದು ಅನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಸಾಯಿಬಾಬಾ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ನೀನು ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೀಯಾ ಅಥವಾ ಬಿಡುತ್ತೀಯಾ? ಇದೇ ನಿಜವಾದ ಪರೀಕ್ಷೆ. ಸಾಯಿಬಾಬಾ ಹೇಳಿದ್ದಾರೆ,
ಸಬೂರಿ ಇಲ್ಲದೆ ಶ್ರದ್ಧೆ ಪೂರ್ಣವಾಗುವುದಿಲ್ಲ. ಅಂದರೆ ನೀನು ತಕ್ಷಣ ಫಲಿತಾಂಶ ಬಯಸಿದರೆ ಅದು ಸಾಧ್ಯವಿಲ್ಲ. ಆದರೆ ನಿಧಾನವಾಗಿ ನಿನ್ನ ಜೀವನ ಬದಲಾವಣೆ ಆರಂಭವಾಗುತ್ತದೆ. ಒಂದು ಬೀಜ ನೆಲದೊಳಗೆ ಹೋದಾಗ ತಕ್ಷಣ ಮರ ಆಗುವುದಿಲ್ಲ, ಅದು ಮೌನವಾಗಿ ಬೆಳೆಯುತ್ತದೆ. ಹಾಗೆ ನಿನ್ನ ಪ್ರಯತ್ನವು, ನಿನ್ನ ಹೋರಾಟವೇ ನಿನ್ನ ಗುರುತು. ನೀನು ಈಗ ಎದುರಿಸುತ್ತಿರುವ ಕಷ್ಟವೇ ನಿನ್ನನ್ನು ಶಕ್ತಿವಂತರನ್ನಾಗಿಸುತ್ತದೆ. ಹಣದ ಕೊರತೆ ಇದ್ದರೂ ಪ್ರಯತ್ನ ನಿಲ್ಲಿಸಬೇಡ. ಜನರು ನಕ್ಕರೂ ಮುಂದೆ ಹೋಗು. ಯಾರು ನಂಬದಿದ್ದರೂ ನೀನು ನಿನ್ನನ್ನು ನಂಬು. ಒಂದು ದಿನ ಅದೇ ಜನರು ಹೇಳುತ್ತಾರೆ, ಅವನು ಹೇಗೆ ಯಶಸ್ವಿಯಾದ. ಒಂದು ಪ್ರೇರಣಾದಾಯಕ ಸಣ್ಣ ಕತೆ. ಒಬ್ಬ ಹುಡುಗ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಪುಸ್ತಕಗಳಿಗೂ ಹಣ ಇರಲಿಲ್ಲ. ಆದರೂ ಅವನು ರಾತ್ರಿ ಹೊತ್ತು ಓದುತ್ತಿದ್ದ. ಅವನು ಹೇಳುತ್ತಿದ್ದ, ಇವತ್ತು ಕಷ್ಟ ಇದೆ, ಆದರೆ ನಾಳೆ ನನ್ನದು. ಜನರು ಅವನನ್ನು ನಕ್ಕಿದರು, ಆದರೆ ಅವನು ನಿಲ್ಲಲಿಲ್ಲ. ವರ್ಷಗಳ ನಂತರ ಅವನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದ. ಅದೇ ಜನರು ಈಗ ಅವನನ್ನು ಗೌರವಿಸುತ್ತಿದ್ದರು. ಸಾಯಿಬಾಬಾ ಆಶೀರ್ವಾದದ ಶಕ್ತಿ. ಸಾಯಿಬಾಬಾ ಹೇಳುತ್ತಾರೆ, ನಾನು ನನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ನೀನು ಪ್ರಾಮಾಣಿಕವಾಗಿ ನಡೆದುಕೊಂಡರೆ ನೀನು ಒಬ್ಬನೇ ಇದ್ದಿ ಎಂದು ಅನಿಸಿದರೂ ಒಬ್ಬ ಶಕ್ತಿ ಸದಾ ನಿನ್ನ ಜೊತೆ ಇರುತ್ತದೆ. ನಿನ್ನ ಜೀವನ ಬದಲಾಗುವ ಕ್ಷಣ ಒಂದು ದಿನ ಬರುತ್ತದೆ. ನೀನು ಹಿಂದಕ್ಕೆ ನೋಡಿ ಹೇಳುತ್ತೀಯ, ಆ ದಿನಗಳು ಕಷ್ಟವಾಗಿದ್ದವು, ಆದರೆ ಅದೇ ನನ್ನನ್ನು ಬದಲಾಯಿಸಿತು. ಅದೇ ಕ್ಷಣ ನಿನ್ನ ವಿಜಯದ ದಿನ. ಈಗ ನಿನ್ನ ನಿರ್ಧಾರ. ಇಂದು ಈ ಕ್ಷಣದಿಂದಲೇ ನೀನು ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ಸೋಲುವುದಿಲ್ಲ, ನಾನು ನಿಲ್ಲುವುದಿಲ್ಲ, ನಾನು ಮುಂದುವರಿಸುತ್ತೇನೆ. ನಿನ್ನ ಜೀವನವನ್ನು ಯಾರೂ ಬದಲಾಯಿಸಲಾರರು, ನೀನು ಮಾತ್ರ ಬದಲಾಯಿಸಬಹುದು. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನಂಬಿಕೆ ಇಟ್ಟು ಮುಂದೆ ಹೋಗು, ನಾನು ನಿನ್ನ ಜೊತೆ ಇದ್ದೇನೆ. ಕತ್ತಲೆ ಎಷ್ಟು ದೊಡ್ಡದಾದರೂ ಒಂದು ದೀಪ ಸಾಕು ಬೆಳಕು ತರಲು. ಅದೇ ದೀಪ ನೀನೇ. ಇಂದು ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ ಎಂದು ನೆನಪಿಸಿಕೊ. ನಿನ್ನ ಸಮಯ ಬರುತ್ತಿದೆ, ನಿಧಾನವಾಗಿ ಆದರೆ ಖಂಡಿತವಾಗಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಿಂತಂತೆ ಅನಿಸುತ್ತದೆ. ಪ್ರಾರ್ಥನೆ ಕೇಳಿಸೋದಿಲ್ಲ, ಪ್ರಯತ್ನ ಫಲ ಕೊಡೋದಿಲ್ಲ, ಯಾರ ಜೊತೆ ಇಲ್ಲ ಅನಿಸುತ್ತದೆ. ಆದರೆ ಸಾಯಿಬಾಬಾ ಹೇಳುವ ಸತ್ಯ ಏನು ಗೊತ್ತಾ? ನೀನು ಏನು ಕಾಣದ ಕ್ಷಣದಲ್ಲೂ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದರೆ ನೀನು ನೋಡದ ರೀತಿಯಲ್ಲಿ ನಿನ್ನ ಜೀವನ ಬದಲಾಗುತ್ತಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ದಿನ ಬರುತ್ತದೆ, ಅವನು ಸಂಪೂರ್ಣ ಕುಸಿದು ಹೋಗುತ್ತಾನೆ. ಅವನು ಯೋಚಿಸುತ್ತಾನೆ, ಇದು ನನ್ನ ಅಂತ್ಯವೇ. ಆದರೆ ಅಲ್ಲಿ ಸಾಯಿಬಾಬಾ ಒಂದು ಪರೀಕ್ಷೆ ಕೊಡುತ್ತಾರೆ. ನೀನು ನಂಬಿಕೆಯನ್ನು ಕಳೆದುಕೊಳ್ಳುತ್ತೀಯಾ ಅಥವಾ ಹಿಡಿದುಕೊಳ್ಳುತ್ತೀಯಾ? ಅದೇ ಕ್ಷಣ ನಿನ್ನ ಭವಿಷ್ಯ ನಿರ್ಧಾರವಾಗುತ್ತದೆ. ನಂಬಿಕೆಯ ಶಕ್ತಿ. ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ನಂಬಿಕೆ ಇದ್ದರೆ ಕಣ್ಣಿಗೆ ಕಾಣದಿದ್ದರೂ ನಂಬುವುದು, ಫಲ ಇಲ್ಲದಿದ್ದರೂ ಪ್ರಯತ್ನ ಮುಂದುವರಿಸುವುದು. ಕತ್ತಲೆಯಲ್ಲೂ ಬೆಳಕು ಬರುತ್ತೆ ಎಂದು ನಂಬುವುದು, ಇದೇ ನಿಜವಾದ ಶಕ್ತಿ. ಜೀವನ ಅಕಸ್ಮಾತ್ ಬದಲಾಗುವುದಿಲ್ಲ, ಅದು ಹೀಗೆ ನಡೆಯುತ್ತದೆ. ಒಂದು ಸಣ್ಣ ಅವಕಾಶ, ಒಂದು ಸಣ್ಣ ಗೆಲುವು, ಒಂದು ಸಣ್ಣ ಬದಲಾವಣೆ, ಮತ್ತೆ ಹೊಸ ದಾರಿ. ನೀನು ಗಮನಿಸದೇ ಇದ್ದರೂ ನಿನ್ನ ಜೀವನ ರೂಪಾಂತರವಾಗುತ್ತದೆ. ಒಂದು ಪ್ರೇರಣಾದಾಯಕ ಸತ್ಯ. ಒಂದು ಮರವನ್ನು ನೋಡಿದಾಗ ಅದು ದೊಡ್ಡದಾಗಿ ಕಾಣುತ್ತದೆ, ಆದರೆ ಅದರ ಬೆಳವಣಿಗೆ ಮೌನದಲ್ಲೇ ಆಗಿದೆ. ನೆಲದೊಳಗೆ ಬೇರುಗಳು ಗಟ್ಟಿಯಾಗುತ್ತವೆ. ಹಾಗೆ ನಿನ್ನ ಹೋರಾಟವು ಈಗಿನ ಕಷ್ಟ, ನಾಳೆಯ ಶಕ್ತಿ. ಸಾಯಿಬಾಬಾ ರಕ್ಷಣೆಯ ಸಂದೇಶ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತನು ಯಾವತ್ತೂ ಒಪ್ಪನೇ ಅಲ್ಲ. ನೀನು ಅಳುತ್ತಿರುವಾಗಲೂ, ನೀನು ಹೋರಾಡುತ್ತಿರುವಾಗಲೂ, ನೀನು ಬೀಳುತ್ತಿರುವಾಗಲೂ ಒಂದು ಶಕ್ತಿ ನಿನ್ನನ್ನು ಹಿಡಿದಿರುತ್ತದೆ. ನಿನ್ನ ದಿನ ಬರುತ್ತದೆ. ಇಂದು ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ಒಂದು ದಿನ ಬರುತ್ತದೆ. ಅದೇ ಜನರು ಹೇಳುತ್ತಾರೆ, ಅವನು ಹೇಗೆ ಇಷ್ಟು ಮುಂದೆ ಹೋದ, ಅವಳು ಹೇಗೆ ಬದಲಾದಳು. ಆ ದಿನ ನಿನ್ನ ಮೌನವೇ ಉತ್ತರವಾಗುತ್ತದೆ. ಈಗ ನಿನ್ನ ಒಳಗಿನ ಮಾತು. ಈ ಕ್ಷಣ ನೀನು ನಿನ್ನೊಳಗೆ ಹೇಳಿಕೊ, ನಾನು ಸೋಲಿಗೆ ಜನಿಸಿಲ್ಲ, ನಾನು ನಿಲ್ಲಲು ಇಲ್ಲ ಬಂದಿಲ್ಲ, ನಾನು ಗೆಲ್ಲಲು ಬಂದಿದ್ದೇನೆ. ಈ ಮಾತು ನಿನ್ನ ಜೀವನವನ್ನು ಬದಲಿಸುತ್ತದೆ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನೀನು ನಿನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ದಾರಿ ತೋರಿಸುತ್ತೇನೆ. ನೀನು ದಾರಿ ಕಾಣದಿದ್ದರೂ ದಾರಿ ತೆರೆದುಕೊಳ್ಳುತ್ತದೆ. ನೀನು ಒಬ್ಬನೇ ಇದ್ದಿ ಎಂದು ಅನಿಸಿದರೂ, ನೀನು ಒಬ್ಬಳೇ ಇದ್ದಿ ಎಂದು ಅನಿಸಿದರೂ ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ಒಂದು ದಿನ ನೀನು ಹಿಂದಕ್ಕೆ ನೋಡುತ್ತೀಯಾ, ಅದೇ ಕಷ್ಟದ ದಿನಗಳನ್ನು ನೆನಪಿಸಿಕೊಳ್ಳುತ್ತೀಯಾ ಮತ್ತು ನಗು ಬರುತ್ತದೆ. ಆ ಕಷ್ಟವೇ ನನ್ನನ್ನು ನಾನು ಮಾಡಿದದ್ದು, ಅದೇ ನಿನ್ನ ಜಯದ ಕ್ಷಣ. ಇಂದು ಈ ಸಂದೇಶವನ್ನು ಹೃದಯದಲ್ಲಿಟ್ಟುಕೋ. ನಿನ್ನ ಸಮಯ ಬರುತ್ತಿದೆ, ಅದು ನಿಲ್ಲಿಸಲಾಗುವುದಿಲ್ಲ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಯಾರಿಗಾದರೂ ಈ ಮಾತು ಬೇಕಾದರೆ ಶೇರ್ ಮಾಡು. ಇಂತಹ ಸಾಯಿ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡು. ಈಗಲೇ ಕಮೆಂಟ್ ಮಾಡು, ಓಂ ಸಾಯಿರಾಮ್ ಎಂದು.
ನಿನ್ನ ಜೀವನದ ನಿಜವಾದ ತಿರುವು ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ. ನೀನು ಎಲ್ಲ ಪ್ರಯತ್ನ ಮಾಡಿದರೂ ಫಲ ಕಾಣುವುದಿಲ್ಲ. ಆ ಕ್ಷಣದಲ್ಲಿ ಮನಸ್ಸು ಹೇಳುತ್ತದೆ, ಇನ್ನು ಸಾಕು, ನಿಲ್ಲಿಸು. ಆದರೆ ಅದೇ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಮೌನವಾಗಿ ಹೇಳುತ್ತಾರೆ, ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಯಾರು ಅರ್ಥ ಮಾಡಿಕೊಳ್ಳದ ಹೋರಾಟ. ನಿನ್ನ ಹೋರಾಟವನ್ನು ಯಾರು ನೋಡೋದಿಲ್ಲ. ನಿನ್ನ ಕಣ್ಣೀರನ್ನು ಯಾರು ಕಾಣೋದಿಲ್ಲ. ನಿನ್ನ ನಿಶಬ್ದತೆಯನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ. ನಿನ್ನ ರಾತ್ರಿ ಯೋಚನೆಗಳನ್ನು ಯಾರು ತಿಳಿಯೋದಿಲ್ಲ. ಆದರೆ ಒಂದು ಶಕ್ತಿ ಮಾತ್ರ ಎಲ್ಲವನ್ನೂ ನೋಡುತ್ತಿದೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಮೌನದಲ್ಲಿ ನಡೆಯುವ ಅದ್ಭುತಗಳು. ಸಾಯಿಬಾಬಾ ಕಾರ್ಯ ಮಾಡುವುದು ಹೀಗೆ. ನೀನು ಅರಿಯದಂತೆ ಅವಕಾಶ ಬರುತ್ತದೆ. ನೀನು ಈಗ ಗಮನಿಸದಂತೆ ದಾರಿ ತೆರೆಯುತ್ತದೆ. ನೀನು ನಿರೀಕ್ಷಿಸದ ಸಮಯದಲ್ಲಿ ಸಹಾಯ ಬರುತ್ತದೆ. ಇದೇ ನಿಜವಾದ ದೈವ ಕಾರ್ಯ. ಸಹನೆ ಕೊಡುವ ಫಲ. ನೀನು ಇಂದು ಕಾಯುತ್ತಿರುವ ಪ್ರತಿಯೊಂದು ಕ್ಷಣವೂ ವ್ಯರ್ಥ ಅಲ್ಲ. ಅದು ನಿನ್ನನ್ನು ಬಲಪಡಿಸುತ್ತಿದೆ. ಅದು ನಿನ್ನನ್ನು ಸಿದ್ಧಪಡಿಸುತ್ತಿದೆ. ಅದು ನಿನ್ನ ಯಶಸ್ಸಿಗೆ ನೆಲೆ ಹಾಕುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ತಾಳ್ಮೆ ಇದ್ದರೆ ಸಮಯ ನಿನ್ನ ಪರವಾಗುತ್ತದೆ. ಒಂದು ಗಂಭೀರ ಸತ್ಯ, ಯಶಸ್ಸು ಎಂದರೆ ಹೆಚ್ಚು ವೇಗವಾಗಿ ಹೋಗುವುದು ಅಲ್ಲ, ಹೆಚ್ಚು ಬಲವಾಗಿ ಬೀಳದೆ ನಿಲ್ಲುವುದು ಅಲ್ಲ. ಯಶಸ್ಸು ಎಂದರೆ ಮತ್ತೆ ಮತ್ತೆ ಎದ್ದು ನಿಲ್ಲುವುದು. ನಿನ್ನ ಮೇಲೆ ದೈವದ ನಂಬಿಕೆ. ನೀನು ನಿನ್ನನ್ನು ನಂಬದೇ ಇದ್ದರೂ ಒಬ್ಬ ಶಕ್ತಿ ನಿನ್ನನ್ನು ನಂಬುತ್ತಿದೆ. ಸಾಯಿಬಾಬಾ ನಿನ್ನ ಒಳಗಿನ ಶಕ್ತಿಯನ್ನು ನೋಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ಈ ವ್ಯಕ್ತಿ ಇನ್ನೂ ಮುಗಿದಿಲ್ಲ, ಅವಳು ದೊಡ್ಡದಾಗಬೇಕು. ಕತ್ತಲೆ ನಂತರ ಬೆಳಕು. ರಾತ್ರಿ ಎಷ್ಟು ದೀರ್ಘವಾಗಿದ್ದರೂ ಬೆಳಕು ಬರದೇ ಇರೋದಿಲ್ಲ. ಹಾಗೆಯೇ ನಿನ್ನ ಜೀವನದಲ್ಲೂ ಕಷ್ಟ ಶಾಶ್ವತವಲ್ಲ, ನೋವು ಶಾಶ್ವತವಲ್ಲ, ಸೋಲು ಶಾಶ್ವತವಲ್ಲ. ಈಗ ನಿನ್ನ ಒಳಗಿನ ಶಕ್ತಿ ಎಬ್ಬಿಸು. ಈ ಕ್ಷಣದಲ್ಲಿ ನಿನ್ನೊಳಗೆ ಹೇಳಿಕೋ, ನಾನು ನಿಲ್ಲುವುದಿಲ್ಲ, ನಾನು ಸೋಲುವುದಿಲ್ಲ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಈ ಮಾತು ನಿನ್ನ ಜೀವನದ ದಿಕ್ಕು ಬದಲಿಸುತ್ತದೆ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಿನ್ನ ದಾರಿ ನಾನು ಮಾಡುತ್ತೇನೆ. ನೀನು ಕಾಣದ ದಾರಿ ಕೂಡ ನಿನಗಾಗಿ ಈಗಲೇ ನಿರ್ಮಾಣವಾಗುತ್ತಿದೆ. ಒಂದು ದಿನ ಬರುತ್ತದೆ, ನೀನು ಹಿಂದೆ ನೋಡುತ್ತೀಯ, ಮತ್ತೆ ಹೇಳ್ತೀಯ, ಆ ಕಷ್ಟದ ದಿನಗಳು ಇಲ್ಲದಿದ್ದರೆ ನಾನು ಆಗುತ್ತಿರಲಿಲ್ಲ. ಆ ಕ್ಷಣವೇ ನಿನ್ನ ಜಯ. ನನ್ನ ಸಮಯ ಬರುತ್ತಿದೆ ಮತ್ತು ಅದು ನಿಲ್ಲಿಸಲಾಗುವುದಿಲ್ಲ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಇಂತಹ ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ. ಜೀವನದಲ್ಲಿ ಎಲ್ಲರಿಗೂ ಒಂದು ಕೊನೆಯ ಪರೀಕ್ಷೆ ಬರುತ್ತದೆ. ಅಲ್ಲಿ ನೀನು ಸಂಪೂರ್ಣ ಒಬ್ಬನೇ ಇದ್ದಂತೆ, ಒಬ್ಬಳೇ ಇದ್ದಂತೆ ಅನಿಸುತ್ತದೆ. ಸಹಾಯ ಇಲ್ಲ, ದಾರಿ ಕಾಣುವುದಿಲ್ಲ, ಭರವಸೆ ಕಡಿಮೆಯಾಗುತ್ತದೆ. ಆ ಕ್ಷಣದಲ್ಲಿ ಮನಸ್ಸು ಕುಸಿಯುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಕೊನೆಯ ಕ್ಷಣದಲ್ಲಿ ಅದ್ಭುತ ಆರಂಭವಾಗುತ್ತದೆ. ಸಂಪೂರ್ಣ ಮೌನದ ಕ್ಷಣ. ಒಬ್ಬ ವ್ಯಕ್ತಿ ತನ್ನ ಜೀವನದ ಅತ್ಯಂತ ಕೆಟ್ಟ ಸಮಯದಲ್ಲಿ ಯಾರು ಮಾತನಾಡುವುದಿಲ್ಲ, ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವನು ಕೇವಲ ಆಕಾಶವನ್ನು ನೋಡಿ ಹೇಳುತ್ತಾನೆ, ಬಾಬಾ ನಾನು ಮುಗಿದೆನಾ? ಆ ಕ್ಷಣದಲ್ಲಿ ಯಾವುದೇ ಶಬ್ದ ಇರೋದಿಲ್ಲ. ಆದರೆ ಒಳಗಿನಿಂದ ಒಂದು ಉತ್ತರ ಬರುತ್ತದೆ, ಇಲ್ಲ, ನೀನು ಈಗಲೇ ಆರಂಭವಾಗುತ್ತಿದ್ದೀಯಾ. ಅದೃಶ್ಯ ಬದಲಾವಣೆ. ನೀನು ಕಾಣದೇ ಇದ್ದರೂ ಜೀವನದಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಒಂದು ಸಣ್ಣ ಅವಕಾಶ, ಒಂದು ಸಣ್ಣ ಸಂಪರ್ಕ, ಒಂದು ಸಣ್ಣ ಸಹಾಯ, ಒಂದು ಸಣ್ಣ ದಾರಿ. ಇದೇ ದೊಡ್ಡ ಯಶಸ್ಸಿನ ಆರಂಭ. ಸೋಲು ಸಿದ್ಧತೆ. ಸಾಯಿಬಾಬಾ ಹೇಳುತ್ತಾರೆ, ಸೋಲು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು ಬರುತ್ತದೆ. ನೀನು ಇಂದು ಬೀಳುತ್ತಿದ್ದರೂ ಅದು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಶಕ್ತಿ ನಿರ್ಮಾಣದ ಹಂತ. ನಿನ್ನ ಒಳಗಿನ ಬೆಳಕು. ಪ್ರತಿ ವ್ಯಕ್ತಿಯೊಳಗೆ ಒಂದು ಬೆಳಕು ಇದೆ, ಆದರೆ ಕಷ್ಟಗಳು ಅದನ್ನು ಮುಚ್ಚುತ್ತವೆ. ನೀನು ಹೋರಾಡಿದಷ್ಟು ಆ ಬೆಳಕು ಮತ್ತೆ ಹೊಳೆಯುತ್ತದೆ. ಸಾಯಿಬಾಬಾ ಕೆಲಸ ಮಾಡುವ ವಿಧಾನ ವಿಚಿತ್ರವಾಗಿದೆ. ನೀನು ಪ್ರಾರ್ಥಿಸಿದ ತಕ್ಷಣ ಫಲ ಕಾಣುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಅದೇ ದೈವದ ಯೋಜನೆ. ನಿನ್ನ ದಿನ ಖಂಡಿತ ಬರುತ್ತದೆ. ಇಂದು ಜನರು ನಿನ್ನನ್ನು ಗಮನಿಸದಿರಬಹುದು, ಆದರೆ ಒಂದು ದಿನ ಬರುತ್ತದೆ, ನಿನ್ನ ಹೆಸರು ಕೇಳಿದಾಗಲೇ ಜನರು ಗೌರವಿಸುತ್ತಾರೆ. ಅದೇ ನಿನ್ನ ಬದಲಾವಣೆ ದಿನ. ಈ ಕ್ಷಣದಲ್ಲಿ ನಿನ್ನೊಳಗೆ ಹೇಳಿಕೋ, ನಾನು ಮುರಿಯಲಾಗುವುದಿಲ್ಲ, ನಾನು ನಿಲ್ಲುವುದಿಲ್ಲ, ನಾನು ಗೆಲ್ಲಲೇಬೇಕು. ಈ 3 ಮಾತು ನಿನ್ನ ಜೀವನವನ್ನು ಬದಲಿಸುತ್ತದೆ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನ ಹೆಜ್ಜೆಗಳನ್ನು ನಾನು ನಡೆಸುತ್ತಿದ್ದೇನೆ. ನೀನು ಕಾಣದಿದ್ದರೂ ನಿನ್ನ ಮಾರ್ಗ ಈಗಲೇ ತೆರೆದಿದೆ. ಒಂದು ದಿನ ನೀನು ಹಿಂದಕ್ಕೆ ನೋಡುತ್ತೀಯ, ಅದೇ ಕಷ್ಟಗಳು, ಅದೇ ಕಣ್ಣೀರು, ಅದೇ ರಾತ್ರಿ ಹೋರಾಟ, ಮತ್ತೆ ನೀನು ನಗುತ್ತೀಯ. ಆ ದಿನಗಳು ನನ್ನನ್ನು ನಾನು ನೆನಪು ಮಾಡಿದವು. ಅದೇ ನಿನ್ನ ನಿಜವಾದ ವಿಜಯ. ನಿನ್ನ ಸಮಯ ಬಂದಿದೆ ಮತ್ತು ಅದು ದೈವದಿಂದಲೇ ನಿಶ್ಚಯವಾಗಿದೆ.
ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು, ಯಾರಿಗಾದರೂ ಪ್ರೇರಣೆ ಬೇಕಾದರೆ ಶೇರ್ ಮಾಡು. ಇಂತಹ ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನೀನು ಈಗ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದೀಯಾ? ಎಲ್ಲವೂ ನಿಂತು ಹೋಗಿದ್ದಂತೆ ಅನಿಸುತ್ತಿದೆಯಾ? ಕೆಲಸ ಇಲ್ಲ, ಹಣ ಇಲ್ಲ, ಸಹಾಯ ಇಲ್ಲ ಮತ್ತು ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಜೀವನ ಏಕೆ ಹೀಗೆ ಇದೆ? ಆದರೆ ಇಂದು ಈ ವಿಡಿಯೋ ನಿನ್ನ ಬದುಕನ್ನೇ ಬದಲಿಸಬಹುದು. ಯಾಕಂದರೆ ಇದು ಕೇವಲ ಮಾತು ಅಲ್ಲ, ಇದು ಸಾಯಿಬಾಬಾ ಅವರ ಜೀವನ ಸಂದೇಶ. ಸಾಯಿಬಾಬಾ ಸಂದೇಶ. ಶಿರ್ಡಿ ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧೆ ಮತ್ತು ಸಬೂರಿ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಅಂದರೆ ನೀನು ಎಷ್ಟು ಕಷ್ಟದಲ್ಲಿದ್ದರೂ ಅದು ಶಾಶ್ವತವಲ್ಲ. ಕಷ್ಟದ ಜೀವನದ ಕತೆ. ಒಬ್ಬ ವ್ಯಕ್ತಿ ತುಂಬ ಬಡತನದಲ್ಲಿ ಬೆಳೆದ. ಅವನ ಕನಸು ದೊಡ್ಡದು, ಆದರೆ ಅವನ ಬಳಿ ಏನೂ ಇರಲಿಲ್ಲ. ಜನರು ಅವನನ್ನು ನಕ್ಕರು. ನೋಡಿ, ನಿನಗೆ ಏನು ಸಾಧ್ಯವಿಲ್ಲ. ಅವನು ಅತ್ತ ಕುಸಿದ. ಆದರೆ ಒಂದು ದಿನ ಅವನು ಸಾಯಿಬಾಬಾ ಮುಂದೆ ನಿಂತು ಪ್ರಾರ್ಥಿಸಿದ. ನನ್ನ ಜೀವನ ಬದಲಿಸಿದ ಬಾಬಾ. ಆ ಕ್ಷಣದಲ್ಲಿ ಅವನ ಹೃದಯದಲ್ಲಿ ಶಾಂತಿ ಬಂದಿತು. ಒಂದು ಒಳಗಿನ ಧ್ವನಿ ಹೇಳಿತು, ನಿಲ್ಲಬೇಡ, ಮುಂದುವರಿಸು. ಹೋರಾಟದ ಆರಂಭ. ಅವನು ಮತ್ತೆ ಪ್ರಾರಂಭಿಸಿದ. ದಿನಾಲು ಕೆಲಸ, ರಾತ್ರಿ ಕಲಿಕೆ, ಸೋತರು ಮತ್ತೆ ಪ್ರಯತ್ನ, ಜನರು ಮತ್ತೆ ನಕ್ಕರು. ಆದರೆ ಅವನು ನಿಲ್ಲಲಿಲ್ಲ. ಅವನು ನಂಬಿದ, ನನ್ನ ಸಮಯ ಬರುತ್ತದೆ. ಸಾಯಿಬಾಬಾ ಪಾಠ. ಸಾಯಿಬಾಬಾ ಹೇಳುತ್ತಾರೆ, ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀನು ಇಂದು ಮಾಡುತ್ತಿರುವ ಪ್ರಯತ್ನ ನಾಳೆ ನಿನ್ನ ಯಶಸ್ಸಿನ ಮೂಲವಾಗುತ್ತದೆ. ಕಠಿಣ ಸಮಯಗಳು ಜೀವನದಲ್ಲಿ ಒಂದು ದಿನ ಬರುತ್ತದೆ. ಯಾರು ಜೊತೆ ಇಲ್ಲ, ಎಲ್ಲವೂ ನಿಂತಂತೆ. ಕನಸುಗಳು ದೂರವಾದಂತೆ. ಆದರೆ ಅದೇ ಸಮಯದಲ್ಲಿ ದೇವರು ನಿನ್ನನ್ನು ರೂಪಿಸುತ್ತಿದ್ದಾರೆ. ನೀನು ಮುರಿಯಲು ಅಲ್ಲ, ನಿರ್ಮಾಣವಾಗಲು. ನಿಧಾನ ಬದಲಾವಣೆ. ಜೀವನ ತಕ್ಷಣ ಬದಲಾಗುವುದಿಲ್ಲ. ಒಂದು ಸಣ್ಣ ಅವಕಾಶ, ಒಂದು ಸಣ್ಣ ಗೆಲುವು, ಒಂದು ಸಣ್ಣ ಬೆಳಕು, ಒಂದು ದೊಡ್ಡ ಯಶಸ್ಸಿನ ಆರಂಭ. ನಿನ್ನ ಶಕ್ತಿ. ನೀನು ಈಗ ಹೇಳಿಕೊ, ನಾನು ಸೋಲುವುದಿಲ್ಲ, ನಾನು ನಿಲ್ಲುವುದಿಲ್ಲ, ನಾನು ಮುಂದೆ ಹೋಗುತ್ತೇನೆ. ಈ ಮಾತು ನಿನ್ನ ಜೀವನವನ್ನು ಬದಲಿಸುತ್ತದೆ. ಸಾಯಿಬಾಬಾ ರಕ್ಷಣೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ನನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ನೀನು ಒಪ್ಪನೇ ಅಲ್ಲ, ನೀನು ಒಪ್ಪಳೇ ಅಲ್ಲ. ಒಂದು ಶಕ್ತಿ ನಿನ್ನ ಜೊತೆ ಇದೆ. ನಿನ್ನ ಸಮಯ ಬರುತ್ತಿದೆ. ಇಂದು ನಿನ್ನನ್ನು ಯಾರು ಗಮನಿಸದಿರಬಹುದು, ಆದರೆ ಒಂದು ದಿನ ಬರುತ್ತದೆ. ನಿನ್ನ ಹೆಸರು ಕೇಳಿದರೆ ಜನರು ಗೌರವಿಸುತ್ತಾರೆ. ಅದೇ ನಿನ್ನ ಜಯದ ದಿನ. ಜೀವನದ ಸತ್ಯ. ಯಶಸ್ಸು ಎಂದರೆ ಹೆಚ್ಚು ವೇಗ ಅಲ್ಲ, ಹೆಚ್ಚು ಬಲ ಅಲ್ಲ, ಮತ್ತೆ ಮತ್ತೆ ಎದ್ದು ನಿಲ್ಲುವುದು. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನಿನ್ನ ಭಯ ನನಗೆ ಕೊಡು, ನಾನು ನಿನ್ನ ದಾರಿ ಮಾಡುತ್ತೇನೆ. ಒಂದು ದಿನ ನೀನು ಹಿಂದಕ್ಕೆ ನೋಡುತ್ತೀಯಾ, ಅದೇ ಕಷ್ಟಗಳು, ಅದೇ ಕಣ್ಣೀರು, ಮತ್ತು ನೀನು ಹೇಳುತ್ತೀಯಾ, ಆ ಕಷ್ಟಗಳೇ ನನ್ನನ್ನು ನಾನು ಮಾಡಿದ್ದು. ಅದೇ ನಿನ್ನ ನಿಜವಾದ ವಿಜಯ. ನನ್ನ ಸಮಯ ಬಂದಿದೆ, ಅದು ನಿಲ್ಲಿಸಲಾಗುವುದಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಜೀವನದಲ್ಲೂ ಸಾಯಿಬಾಬಾ ಸಂತೋಷ, ನೆಮ್ಮದಿ ಮತ್ತು ಆಶೀರ್ವಾದ ತುಂಬಲಿ. ನಿಮ್ಮ ಮನಸ್ಸಿನಲ್ಲಿ ಯಾವ ನೋವಿದ್ದರೂ ಅದು ಬೇಗ ದೂರವಾಗಲಿ. ನೀವು ಒಂಟಿಯಲ್ಲ, ಸಾಯಿ ಯಾವತ್ತೂ ನಿಮ್ಮ ಜೊತೆ ಇದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಮನದ ಭಾವನೆ ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಈ ಸಾಯಿ ಸಂದೇಶವನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಿ. ಇನ್ನಷ್ಟು ಭಾವನಾತ್ಮಕ ಸಾಯಿ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್. ಶುಭರಾತ್ರಿ, ಶುಭ ದಿನ.